ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ನಿನ್ನೆ ಸಂಜೆ 4:15 ನನಗೊಂದು ಕರೆ ಬರುತ್ತೆ ಮೈಸೂರಿನ ಕೇರ್ ಆಸ್ಪತ್ರೆ ಮುಂಭಾಗದಲ್ಲಿ. ಅಲ್ಲಿ ಕರೆ ಮಾಡಿ ಸಾರ್ವಜನಿಕರು, ಆಟೋ ಚಾಲಕರು, ಅಲ್ಲಿರುವಂತಹ ಅಂಗಡಿಯವರು, ತರಕಾರಿ ವ್ಯಾಪಾರ ಮಾಡೋರು ನನ್ನ ಕರೆ ಮಾಡಿರ್ತಾರೆ. ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ, ದಯವಿಟ್ಟು ಬನ್ನಿ ಅಂತ. ನಾನಂದೆ ಫಸ್ಟ್ ಪೊಲೀಸ್ ಆರಕ್ಷಕರಿಗೆ ಕರೆ ಮಾಡಿ ಅಂತ. ಸರ್, ಅವರೇ ಮಾಡಿರೋದು ಒಳ್ಳೆ ಕೆಲಸ, ಆದ್ರೆ ಇಲ್ಲಿ ಕೇರ್ ಆಸ್ಪತ್ರೆನ ಸಿಬ್ಬಂದಿಗಳು ತಪ್ಪು ಮಾಡಿದ್ದಾರೆ, ದಯವಿಟ್ಟು ಬನ್ನಿ ಅಂದ್ರು. ಹೌದಾ ಅಂತ ನಾನು ಸ್ಥಳಕ್ಕೆ ಹೋದೆ. ಸ್ಥಳಕ್ಕೆ ಹೋಗುವ ಮುಂಚೆ ಅಲ್ಲಿ ಏನ್ ನಡೀತು ಅಂದ್ರೆ, ದೇವರಾಜ ಪೊಲೀಸ್ ಠಾಣೆಯವರು ಒಬ್ಬರ ರಸ್ತೆಯಲ್ಲಿ ಸಿಕ್ಕಿರುವಂತ ಭಿಕ್ಷುಕರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ಗೆ ಕೇರ್ ಹಾಸ್ಪಿಟಲ್ ಬಿಟ್ಟಿರ್ತಾರೆ. ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಡಾಕ್ಟರ್ಗೆ ಹೇಳ್ತಾರೆ, ಯಾರು ನಮ್ಮ ಪೊಲೀಸ್ ಆರಕ್ಷಕರು ಹೇಳ್ತಾರೆ, 112 ಇಂದ ಕರೆ ಬಂದಿರ್ತದೆ, ನಮ್ಮ ಕರೆಗಳು ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಏನಾದ್ರು ನಮ್ಗೆ ಮಾಹಿತಿ ತಿಳಿಸಿ ಅಂತ ಪೇಷಂಟ್ ನ ಅಲ್ಲಿ ಬಿಡ್ತಾರೆ, ಭಿಕ್ಷುಕರನ್ನ. ಇವ್ರ ಕರೆಗಳು ಬರ್ತಾ ಇರುತ್ತೆ, ಹೋಗ್ಲೇಬೇಕು. 1 ಅವರ್ ಆಗಿದೆ. 1 ಅವರ್ ಆದ ನಂತರ ಕೇರ್ ಹಾಸ್ಪಿಟಲ್ ಒಳಗಡೆ ಇರುವಂತ ಯಾರೋ ಡಾಕ್ಟರ್ಗಳು, ಸಿಬ್ಬಂದಿಗಳು ಏನ್ ಮಾಡಿದ್ದಾರೆ, ಪೇಷಂಟ್ ನ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ, ಕೇರ್ ಹಾಸ್ಪಿಟಲ್ ಒಳಗಿರುವಂತ ವರ್ಕರ್ಸ್, ಅಲ್ಲಿರುವ ಸಿಬ್ಬಂದಿಗಳು ಏನ್ ಮಾಡಿದ್ದಾರೆ, ಒಂದು ವೀಲ್ ಟ್ರೈ ಮೇಲೆ ಅವ್ರನ್ನ ಮನಗಿಸ್ಬಿಟ್ಟು ಸೀದಾ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆದ ನಂತರ, ಎಮರ್ಜೆನ್ಸಿ ವಾರ್ಡ್ ಇರೋದು ಎಲ್ಲಿರೋದು, ಅಲ್ಲಿ ತುಂಬಾ ದೂರ ಇದೆ, ನೀವೆಲ್ಲರೂ ನೋಡಿರ್ತೀರಾ. ಆ ಎಮರ್ಜೆನ್ಸಿ ವಾರ್ಡ್ ಇಂದ ಮೈಸೂರಿನ ಕೇರ್ ಆಸ್ಪತ್ರೆ ಮುಂಭಾಗ, ಬಸ್ ಸ್ಟ್ಯಾಂಡ್ ಮುಂಭಾಗದವರೆಗೂ ಆ ವೀಲ್ ಟ್ರೈಯಲ್ಲಿ ತೊಳ್ಕೊಂಡು ಬಂದಿದ್ದಾರೆ. ಆ ಬಿಸಿಲಲ್ಲಿ 4:15 ಬಿಸಿಲಿತ್ತು ನಿನ್ನೆ. ಆ ಪೇಷಂಟ್ ಒದ್ದಾಡ್ತಾ ಇದ್ದಾನೆ. ಅವನು ಬದುಕ್ತಾನೋ ಸಾಯ್ತಾನೋ ಅದು ಬೇರೆ. ಆ ಬಿಸಿಲಲ್ಲಿ ಆ ಯಪ್ಪನ್ನ ನೀವು ವಿಡಿಯೋ ನೋಡೋ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ತೊಳ್ಕೊಂಡ್ಬಂದು ಮೈಸೂರಿನ ಕೇರ್ ಆಸ್ಪತ್ರೆ ಮುಂಭಾಗದಲ್ಲಿ ಯಾರು ತಗೊಂಬಂದು ಮನಸ್ಬಿಟ್ಟು ಹೋಗ್ತಾ ಇರ್ತಾರೆ ಪೇಷಂಟ್ಗಳನ್ನ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ನಿನ್ನೆ ಸಿಕ್ಕಾಕೊಂಡ್ರು. ಸಾರ್ವಜನಿಕರು, ಆಟೋ ಚಾಲಕರು ನಿಂತ್ಕೊಂಡು ಒಂದು ಮಹಿಳೆ ಎಂತ ಮಾತಾಡಿದ್ರು ಅಂದ್ರೆ, ಇವರಿಗೆ ಕೇರ್ ಆಸ್ಪತ್ರೆ ಸಿಬ್ಬಂದಿಗಳಿಗೆ, ನೀವ್ ಯಾರು ಇಲ್ಲಿ ತಂದು ಹಾಕೋದಕ್ಕೆ ಅಂತ. ಆ ಒಮ್ಮನ್ನು ಪ್ರಶ್ನೆ ಮಾಡ್ತಾ ಇದಾರೆ, ನೀವ್ ಯಾರು ಇದನ್ನ ಕೇಳೋದಕ್ಕೆ. ಆ ಅಮ್ಮ ಹೇಳಿದ್ರು, ತಾಯಿ, ಪಬ್ಲಿಕ್ ನನಗೆ ಕೇಳೋ ರೈಟ್ಸ್ ಇದೆ. ಕೇರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆಗಿದೆ, ದೇವರಾಜ ಸ್ಟೇಷನ್ ಅವ್ರು ಕರ್ಕೊಂಡ್ಬಂದು ಒಳಗಡೆ ಬಿಟ್ಟಿದ್ದಾರೆ. ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಅವ್ರಿಗೆ ಹೇಳಿದೆ, ನೀವ್ ಹೆಂಗ್ರಿ ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಹೋಗ್ತಿದ್ದೀರಾ, ಅವ್ರೊಂದು ಜೀವಲ್ವೇನ್ರಿ, ಅವ್ರ ಮನುಷ್ಯಲ್ವೇನ್ರಿ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ರೆ. ಆ ವಿಡಿಯೋದಲ್ಲಿ ನೀವು ನೋಡಬಹುದು. ನೋಡಿ ಸ್ನೇಹಿತರೆ, ಕೇರ್ ಆಸ್ಪತ್ರೆಯಲ್ಲಿ ಇದು ಡಾಕ್ಟರ್ ಸಮಸ್ಯೆನೋ ಅಥವಾ ಸಿಬ್ಬಂದಿಗಳದೋ ಗೊತ್ತಿಲ್ಲ. ಯಾರು ಹೇಳಿದ್ರು, ಯಾಕೆ ಇವ್ರು ಹೊರಗಡೆ ಬಂದ್ರು ಅನ್ನೋದು ಇದೆ. ಈ ವಿಡಿಯೋದಲ್ಲಿ ನೀವು ಪೂರ್ಣವಾಗಿ ನೋಡಬಹುದು. ದಯವಿಟ್ಟು ಕೇರ್ ಹಾಸ್ಪಿಟಲ್ ಸಿಬ್ಬಂದಿಗಳಿಗೆ ಹೇಳ್ತೀನಿ, ನೀವು ಮನುಷ್ಯರು, ನಿಮ್ಗೂ ಅಣ್ಣ, ತಮ್ಮ, ಅಕ್ಕ, ತಂಗಿರು ಎಲ್ಲರೂ ಇರ್ತಾರಲ್ರಿ. ಮನುಷ್ಯತ್ವ ಬೇಡವೇನ್ರಿ? ತಗೊಂಬಂದು ರಸ್ತೆಗೆ ಹಾಕ್ತಿರಲ್ರಿ. ಒಬ್ಬ ಮನುಷ್ಯನ ಬೆಲೆ ಇಲ್ವೇನ್ರಿ? ನಮ್ಮ ಕನ್ನಡಿಗರು ರಸ್ತೆಯಲ್ಲಿ ಯಾವ್ದಾದ್ರು ನಾಯಿಗೆ ಏಟ್ ಬಿತ್ತು ಅಂದ್ರೆ, ಯಾರು ಹೊಡೆದ್ಬಿಟ್ಟು ಹೋಗಿದ್ರು, ನಾಯಿಗೆ ನೀರು ಕುಡಿಸ್ಬಿಟ್ಟು ಎಷ್ಟೋ ಜನ ಹಾಸ್ಪಿಟಲ್ಗೆ, ನಾಯಿನೂ ಕೂಡ ಒಂದು ಹಾಸ್ಪಿಟಲ್ಗೆ ಸೇರಿಸುವಂತ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲೂ ಇದ್ದಾರೆ. ಅಂತಾದ್ರೆ ಒಬ್ಬ ಮನುಷ್ಯ ನರಳ್ತಾ ಇದ್ದಾನೆ, ಕಾಲ್ ಗ್ಯಾಂಗ್ರಿಂಗ್ ಆಗಿದೆ, ಒಬ್ಬ ಭಿಕ್ಷುಕ, ಅಂತವ್ರು ಇಂದನೇ ನೀವು ಸಂಬಳ ತಿಂತಾರೋ? ಅದು ಪೇಷಂಟ್ಗಳು ಬರ್ದೇ ಹೋದ್ರೆ ನಿಮ್ಗೆ ಯಾರೇ ಸಂಬಳ ಕೊಡ್ತಾರೆ ಕೇರ್ ಹಾಸ್ಪಿಟಲ್ ಇರೋರಿಗೆ? ಆದ್ರೆ ಈ ವ್ಯಕ್ತಿನ ಆ ವೀಲ್ ಚೇರ್ ಅಲ್ಲಿ ಹಾಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ತಂದು ಮನಗಿಸ್ಬಿಟ್ಟು ಹೋಗಿ ಬರ್ತಾ ಇದಾರೆ. ನಿಮ್ ಮನುಷ್ಯತ್ವ ಬೇಡವೇನ್ರಿ? ಡಾಕ್ಟರ್ ಹೇಳ್ಬೋದು, ಯಾರೇ ಹೇಳ್ಬೋದು, ಒಬ್ಬ ಒಳಗಡೆ ಅಡ್ಮಿಷನ್ ಆದ್ಮೇಲೆ ಅವನು ತೀರೋಗಿದಾನ, ಬದುಕಿದಾನ ಅಂತ ಮಾಹಿತಿಗಳನ್ನ ಡಾಕ್ಟರ್ಗಳು ಕೊಡ್ಬೇಕು, ಅಲ್ಲಿರೋ ಸಿಬ್ಬಂದಿಗಳು ಕೊಡ್ಬೇಕು. ಆದ್ರೆ ಇಲ್ಲಿ ಅಡ್ಮಿಟ್ ಆಗಿದ್ದು 1 ಅವರ್ಗೆನೆ ಇವ್ರಿಗೆ ಹೇಳದೇನೆ, ಯಾರಿಗೆ ಪೊಲೀಸ್ ಆರಕ್ಷಕರಿಗೆ ಮಾಹಿತಿ ಕೊಡದೇನೆ ಕರ್ಕೊಂಡ್ಬಂದು ರೋಡ್ ಬಿಡ್ತಾ ಇದ್ದಾರೆ. ಅವಾಗ ಗಲಾಟೆ ಮಾಡಿದಂತ ಮಹಿಳೆ ತಿರ್ಗಾ ಪೊಲೀಸ್ ಆರಕ್ಷಕರಿಗೆ ಕರೆ ಮಾಡಿದ್ರು. ಪೊಲೀಸ್ ಆರಕ್ಷಕರು ವಿತಿನ್ 1 ನಿಮಿಷದಲ್ಲಿ ಅದೇ ರೌಂಡ್ಸ್ ಅಲ್ಲಿ ಇದ್ದಾರೆ, ಬಂದ್ರು. ಬಾಯಿ ಬಂದಂಗೆ ಇವ್ರನ್ನ ಸಿಬ್ಬಂದಿ ವರ್ಗದವ್ರನ್ನ ಬೈದು ಅವರನ್ನ ಮತ್ತೆ ಕೇರ್ ಹಾಸ್ಪಿಟಲ್ ಒಳಗಡೆ ಅಡ್ಮಿಷನ್ ಮಾಡಿದ್ದಾರೆ. ಪೇಷಂಟ್ ಇವತ್ತು ಒಳಗಡೆ ಇದ್ದಾನೆ. ನೋಡಿ ಸ್ನೇಹಿತರೆ, ಕೇರ್ ಆಸ್ಪತ್ರೆಗೆ ಬರ್ಬೇಕಾದ್ರೆ ಒಬ್ಬರ ಕೇರ್ ಟೇಕರ್ ಇಟ್ಕೊಂಡು ಬನ್ನಿ. ಯಾರು ಬರ್ಲಿ, ಕೇರ್ ಟೇಕರ್ ಇರ್ಲಿ, ನಾನು ಒಬ್ನೇ ಹೋಗಿ ಆಪರೇಷನ್ ಮಾಡ್ಕೊ ಬರ್ತೀನಿ ಅಂತ ದಯವಿಟ್ಟು ಬರಬೇಡಿ. ಅವಾಗ ರೋಡ್ ತಂದು ಬಿಟ್ಟು ಬಿಡ್ತಾರೆ. ಈ ವಿಡಿಯೋ ನೋಡಿ, ನಿಮ್ಗೆ ಈ ವಿಡಿಯೋ ಕರಳು ಚುರುನ್ನತ್ತೆ. ಇದು ಕೇರ್ ಹಾಸ್ಪಿಟಲ್ ಸಿಬ್ಬಂದಿಗಳಿಗೆ, ಅಲ್ಲಿರುವಂತ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು. ಈ ಕೆಲಸ ಯಾರು ಮಾಡಿರ್ತಾರೋ ಇನ್ನು ಮುಂದಿನ ದಿನಗಳಲ್ಲಿ ಆತರ ಆಗಬಾರ್ದು ಅಂತ ನೋಡ್ಕೊಳ್ಳಿ. ಈ ತರ ವಿಡಿಯೋ ಮಾಡೋ ಮೂಲ ಉದ್ದೇಶ ಒಬ್ಬರನ್ನ ಕೋಪ ಬರ್ಸೋಕ್ಕೋ, ಒಬ್ಬರು ಅಧಿಕಾರಿಗಳನ್ನ ಕೀಳಾಗಿ ಮಾತಾಡೋದಕ್ಕೋ, ಅಥವಾ ನಾವು ಮಾಡ್ಬೇಕು ಕೇರ್ ಹಾಸ್ಪಿಟಲ್ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ಅಲ್ಲಿ ತಪ್ಪು ನಡೀತಾ ಇದೆ, ಆ ತಪ್ಪನ್ನ ಸರಿಪಡಿಸ್ಕೋಬೇಕು. ನಾವ್ ಯಾರು ಪರ್ಫೆಕ್ಟ್ ಅಲ್ಲ, ಆದರೆ ತಪ್ಪುಗಳನ್ನ ಮಾಡಿದಾಗ ಅದನ್ನ ತಿದ್ದಿ ನಡೆಯೋನೇ ನಿಜವಾದ ಮನುಷ್ಯ. ಈ ವಿಡಿಯೋನ ನೋಡಿ, ಆ ವಿಡಿಯೋನ ನೋಡಿ ಸರ್, ಒಂದ್ಸರಿ ಹೆಂಗಿದೆ ಅಂತ ನೋಡಿ. ಬಹಳ ಬೇಜಾರಾಗುತ್ತೆ. ನಾವು ಖಾಲಿ ಮಾಡ್ತಾ ಆಗ್ತಾ ಅಡ್ಮಿಟ್ ಮಾಡ್ಕೊಳ್ಳೇಬೇಕಪ್ಪ. ಅಡ್ಮಿಟ್ ಇಲ್ಲ ಹೋದ್ರೆ ಎಲ್ಲರೂ ತಗೊಂಡೋಗಿ ಆಟೋದಲ್ಲಿ ಕರೆಯಲ್ಲ. ಅಲ್ಲ
ಒಬ್ಬರಿಗೂ ಮಾತಾಡೋದೇ ಒಬ್ಬರಿಗೂ ಬೆಲೆನೇ ಇಲ್ಲ.